ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ದಿನ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ಕಲಾವಿದರು ಹಾಗೂ ಸಿನಿಮಾ ನಟರು ಆದಂತಹ ನಾಗಭೂಷಣ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಒಂದ್ಸರಿ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ನಾನು ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸರ್ ಫೈನ್ ಸರ್. ವೆರಿ ಗುಡ್ ಸರ್. ಇವತ್ತು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ಶುಭಾಶಯಗಳು. ಹುಟ್ಟಿದ ದಿನ ಇವತ್ತು ಹೇಗೆ ಅನಿಸಿದೆ ಸರ್? ತುಂಬಾ ಖುಷಿಯಾಗಿದೆ. ಪ್ರತಿ ವರ್ಷ ಕೂಡ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬನ ಬಹಳ ಸಂಭ್ರಮದಿಂದ ಎಲ್ಲರೂ ಆಚರಿಸೋ ಹಾಗೆ ನಾವು ಆಚರಿಸ್ತೀವಿ. ಅದು ನಮ್ಮದೇ ಮನೆಯ ಹಬ್ಬ ನಮ್ಮ ರೀತಿಯಲ್ಲಿ ತುಂಬಾ ಸಂತೋಷ ಸಡಗರದಿಂದ ವಿ ಸೆಲೆಬ್ರೇಟ್ ಎವ್ರಿ ಇಯರ್. ಈ ರಂಗನಮನ ರಾಜ್ಕುಮಾರ್ ಬಹಳಷ್ಟು ಕಡೆ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ನಾವು ಅದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಭಾಗಿಯಾಗ್ತೀವಿ. ನಮ್ಮದೇ ಮನೆಯ ಹಬ್ಬ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಸಂಭ್ರಮ ಪಡ್ಕೊಳ್ತೀವಿ. ಸರ್, ಈಗ ನೀವು ತುಂಬಾ ಹಿರಿಯ ಕಲಾವಿದರು. ಈಗ ರಂಗಾಯಣದವಾಗಿರ್ಬೋದು ಹಲವಾರು ನಾಟಕಗಳು ಮಾಡಿದ್ದೀರಾ. ಯಾವಾಗ ಒಂದು ಸಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಿದ್ದೀರಾ, ಮೀಟ್ ಮಾಡಿದ್ದೀರಾ? ನಾನು ಅದರಲ್ಲಿ ದುರದೃಷ್ಟ ಅನ್ಸುತ್ತೆ. ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಇದು ಆಗಲಿಲ್ಲ. ನಾನು ಯಾವತ್ತೂ ಮೀಟ್ ಮಾಡಿಲ್ಲ. ಆದರೆ ಅವರ ಸಿನಿಮಾಗಳು ಬಹಳಷ್ಟು ನಮಗೆಲ್ಲ ಉತ್ತೇಜನ, ಮೋಟಿವೇಶನ್ ಎಲ್ಲ ಸಿಗುತ್ತೆ. ಬಹಳಷ್ಟು ಸಿನಿಮಾಗಳು